ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಆನ್ಲೈನ್ ಪೇಮೆಂಟ್ಸ್ ಅಂದ್ರೆ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಯಾವುದೆಲ್ಲ ಆನ್ಲೈನ್ ಪೇಮೆಂಟ್ಸ್ ಇದೆ ಇದರಲ್ಲಿ ಸಾಕಷ್ಟು ವಂಚನೆಗಳು ಮತ್ತೆ ಹೊಸ ಅಪ್ಡೇಟ್ ಆಗಿದೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಏನಂತ ಅಂದ್ರೆ ನೀವೇನಾದ್ರೂ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, UPI ಮುಖಾಂತರ ನೀವು ಹಣವನ್ನ ವರ್ಗಾವಣೆ ಮಾಡೋದು, ಟ್ರಾನ್ಸಾಕ್ಷನ್ಸ್ ನ ಮಾಡ್ತಾ ಇದ್ರೆ ಇನ್ ಮುಂದೆ ಹುಷಾರಾಗಿರಿ. ಇದರಲ್ಲಿ ತುಂಬಾನೇ ಆನ್ಲೈನ್ ವಂಚನೆಗಳು, ದರೋಡೆಕಾರರು, ವಂಚನೆಕೋರರು ಜಾಸ್ತಿನೇ ಆಗ್ಬಿಟ್ಟಿದ್ದಾರೆ. ಆಯ್ತಾ? ಹಾಗಿದ್ರೆ ಏನು ಇದು, ಹೇಗೆ ವಂಚನೆ ಮಾಡ್ತಾರೆ ಅನ್ನೋದಾದ್ರೆ, ಈಗ ನನ್ನ ಖಾತೆಗೆ ಯಾರ್ದೋ ಅಕೌಂಟ್ ಇಂದ ದುಡ್ಡು ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಅಥವಾ UPI ಕೋಡ್ ಹೀಗೆ ಆನ್ಲೈನ್ ನಲ್ಲಿ ನನಗೆ ಹಣ ಬರುತ್ತೆ. ಬಂದಿದ ತಕ್ಷಣ ಯಾರೋ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಈ ತರ ನೋಡಿ ನನ್ನ ಖಾತೆಯಿಂದ ಮಿಸ್ ಆಗಿ ನಿಮ್ಮ ಅಕೌಂಟಿಗೆ ಹಣ ಬಂದಿದೆ, ಅದನ್ನ ಹಾಗೆ ರಿಟರ್ನ್ ಮಾಡ್ಬಿಡಿ ನನಗೆ ಅಂತ ಕೇಳ್ತಾರೆ. ಅವಾಗ ನಾನೇನಾದ್ರೂ ಓಕೆ ಆಯ್ತು ಅಂತ ಹೇಳಿ ನಾನು ರಿಟರ್ನ್ ಮಾಡ್ತಿದ್ರೆ ಇಮಿಡಿಯೇಟ್ ನನ್ನ ಅಕೌಂಟ್ ಹ್ಯಾಕ್ ಆಗುತ್ತೆ. ಹಾಗೆ ನನ್ನ ಖಾತೆಯಲ್ಲಿರುವಂತಹ ಹಣ ಪೂರ್ತಿ ಅವರಿಗೆ ಜಮಾ ಆಗ್ಬಿಡತ್ತೆ. ಆಯ್ತಾ? ಯಾರೂ ಕೂಡ ನಿಮ್ಮ ಅಕೌಂಟಿಗೆ ಯಾರಾದ್ರೂ ಬೇರೆಯವರು ಅಮೌಂಟ್ ಹಾಕಿದೀನಿ ನನಗೆ ರಿಟರ್ನ್ ಮಾಡ್ಬಿಡಿ, ಮಿಸ್ ಆಗ್ತೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರೆ ದಯವಿಟ್ಟು ಯಾರು ಕೂಡ ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಆತರ ಅವ್ರು ನಿಮಗೆ ಕಾಲ್ ಮಾಡಿದ್ದಾರೆ ಅಂದ್ರೆ ಒಂದ್ ಕೆಲಸ ಮಾಡಿ, ನಿಮ್ದು ಅಡ್ರೆಸ್ ಪ್ರೂಫ್ ಅಥವಾ ID ಪ್ರೂಫ್ ನ ತಗೊಂಡ್ಬನ್ನಿ ಅಂತೇಳಿ ಸ್ಟೇಷನ್ಗೆ ಬನ್ನಿ ಅಂತೇಳಿ. ಸ್ಟೇಷನ್ಗೆ ಅಂದ್ರೆ ಭಯ ಪಡ್ಬೋದು ಅವರು. ಸ್ಟೇಷನ್ಗೆ ಅನ್ನೋದಕ್ಕಿಂತ ಡಾಕ್ಯುಮೆಂಟ್ ತಗೊಬನ್ನಿ, ನೇರವಾಗಿ ಬನ್ನಿ, ನಾನು ಕೊಡ್ತೀನಿ, ನಾನು ಮತ್ತೆ ರಿಟರ್ನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಥವಾ ಆಗಲ್ಲ, ನೀವು ನೇರವಾಗಿ ಬನ್ನಿ, ನಿಮ್ ದುಡ್ಡು ಏನಿದೆ ನಾನು ನಿಮಗೆ ಕೊಡ್ತೀನಿ ಅಂತೇಳಿ ಅವ್ರನ್ನ ನೇರವಾಗಿ ಕರೆದು ಅವ್ರಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿ. ಆಗೊಂದ್ ವೇಳೆ ಅವ್ರು ಬರ್ಲಿಲ್ಲ, ಇನ್ನೇನೋ ಮಾಡ್ತಿದ್ರೆ 100% ಅವರು ಫ್ರಾಡ್ ಆಗಿರ್ತಾರೆ. ಈಗ ಯಾರೇ ಆಗ್ಲಿ ನಮ್ಮ ಅಕೌಂಟಿಗೆ ಮಿಸ್ ಆಗಿ ಅಮೌಂಟ್ ಹಾಕಿದೀನಿ ಅಂತಂದ್ರೆ ಬರ್ಲೇಬೇಕಲ್ವಾ ಅವರು. ನಾವೇನೇ ಕ್ವಶನ್ಸ್ ಕೇಳಿದ್ರು, ಯಾವುದೇ ಕ್ವೆರಿ ಮಾಡಿದ್ರು ಕೂಡ ಅವ್ರು ಆನ್ಸರ್ ಮಾಡ್ಲೇಬೇಕು. ಫ್ರಾಡ್ ಆದ್ರೆ ಏನ್ ಮಾಡ್ತಾರೆ ಗೊತ್ತಾ, ಸುತ್ತಿ ಬಳಸಿ ನಮಗೆ ಕನ್ಫ್ಯೂಸ್ ಮಾಡಿ ನಮ್ಮ ಹತ್ರ ಇರೋದನ್ನ ದೋಚೋದಿಕ್ಕೇನೆ ಟ್ರೈ ಮಾಡ್ತಿರ್ತಾರೆ. ಸೊ ದಯವಿಟ್ಟು ಈ ತರ ಯಾರಿಗಾದ್ರೂ ಆಯ್ತು ಅಂತಂದ್ರೆ ನೀವು ರಿಟರ್ನ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಅವ್ರನ್ನ ನೇರವಾಗಿ ಕರೆದು ಅವ್ರಿಗೆ ಅಮೌಂಟ್ ಅನ್ನ ಹ್ಯಾಂಡ್ ಓವರ್ ಮಾಡಿ, ಅಥವಾ ನೀವು ಈ ತರ ಅವ್ರು ನಿಮಗೆ ಬರ್ತಿಲ್ಲ ಆದ್ರೂ ಕೂಡ ನೀವು ಸ್ಟೇಷನ್ಗೆ ಹೋಗಿ ಸರ್ ನೋಡಿ ಈ ತರ ಬಂದಿದೆ ಈಗಲೇ ಹೇಗೆ ಅಂತೇಳಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ನೀವು ಸೆಕ್ಯೂರ್ಡ್ ಆಗಿ. ಆಯ್ತಾ? ಫೋನ್ ಹಾಗೆ ನಿಮ್ ಫೋನ್ ಏನಾದ್ರೂ ಮಿಸ್ ಆಯ್ತು ಅನ್ಕೊಳ್ಳಿ, ನಿಮ್ಮ ಫೋನ್ ಎಲ್ಲೋ ಕಳ್ಕೊಂತೀರಾ ಅಂದಾಗ ಆ ಫೋನ್ ಅಲ್ಲಿ ಬಳಸಿದಂತಹ UPI ಕೋಡ್ ನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಅದರಲ್ಲಿ ಲಾಗೌಟ್ ಮಾಡಿ, ಸೈನ್ ಔಟ್ ಮಾಡಿ ನಿಮ್ಮ ಫೋನ್ ಅಲ್ಲಿ ಲಾಗಿನ್ ಅಥವಾ ಸೈನ್ ಇನ್ ಮಾಡ್ಕೋಬಿಡಿ. ಆಯ್ತಾ? ಇಲ್ಲ ಅಂದ್ರೆ ಆ ತರ UPI ಕೋಡ್ ನು ಕೂಡ ಬಳಸ್ಕೊಂಡು ಮಿಸ್ಯೂಸ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಆಯ್ತಾ? ಈ ವಿಚಾರದ ಬಗ್ಗೆ ಸೈಬರ್ ಕ್ರೈಮ್ ಪೊಲೀಸ್ನವರು ಮತ್ತೆ ಈ ಒಂದಿಷ್ಟು ಆನ್ಲೈನ್ ಅಪ್ಡೇಟ್ಸ್ ಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈ ವಿಚಾರದ ಬಗ್ಗೆ. ಆಯ್ತಾ? ನಿಮಗೆ ಗೊತ್ತಿರ್ಬೋದು, ಈ ಆನ್ಲೈನ್ ಪೇಮೆಂಟ್ಸ್ ಗಳು ಡಿಜಿಟಲೀಕರಣ ಆದಾಗ, ಈ ಬ್ಯಾಂಕ್ ಖಾತೆಗಳ ಹಣ ಎಲ್ಲವೂ ಕೂಡ ಡಿಜಿಟಲೀಕರಣ ಆದಾಗ ತುಂಬಾನೇ ಬಹಳ ಉಪಯುಕ್ತವಾಯ್ತು ಈ ವಿಚಾರ ಅಲ್ವಾ. ಈ ಆನ್ಲೈನ್ ಪೇಮೆಂಟ್ಸ್ ಎಲ್ಲ ತುಂಬಾನೇ ಉಪಯುಕ್ತ ಆಯ್ತು. ಮುಂಚೆ ಎಲ್ಲ ಕೈಲಿ ಕ್ಯಾಶ್ ಇಟ್ಕೊಂಡು ಓಡಾಡ್ಬೇಕಾಗಿತ್ತು, ಅದಕ್ಕೆ ಸೆಕ್ಯೂರಿಟಿನೇ ಇರ್ತಿರ್ಲಿಲ್ಲ, ಸೇಫ್ ಅಂತಾನೆ ಅನಿಸ್ತಿಲ್ಲ. ಇವತ್ತೇನು ಕ್ಯಾಶ್ ಇಲ್ಲ ಅಂದ್ರೂ ನಡೆಯುತ್ತಲ್ವಾ. ಎಲ್ಲಾ ಕಡೆ ಕೂಡ ಆನ್ಲೈನ್ ಪೇಮೆಂಟ್ಸ್ ಅವೈಲೇಬಲ್ ಇರುತ್ತೆ, ಆರಾಮಾಗಿ ಮಾಡ್ಕೊಂತ ಹೋಗ್ಬೋದು. ಸೊ ತುಂಬಾನೇ ಯೂಸ್ ಆಯ್ತು. ಅದೇ ತರ ಇದು ಹೇಗೆ ಅಡ್ವಾಂಟೇಜಸ್ ಜಾಸ್ತಿ ಆಯ್ತು, ಡಿಸ್ಅಡ್ವಾಂಟೇಜಸ್ ಕೂಡ ತುಂಬಾನೇ ಜಾಸ್ತಿ ಆಯ್ತು. ಏನೋ ಚೆನ್ನಾಗಿ ತಿಳ್ಕೊಂಡಿರೋ ಹೇಗೋ ಮಾಡೋರು ಹೆಂಗೋ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾನೆ. ಪಾಪ ಕೆಲವ್ರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ, ಅವರು ಎಷ್ಟೊಂದ್ಸರಿ ಮೋಸ ಹೋಗ್ಬಿಡ್ತಾರೆ ಗೊತ್ತಾ. ಹಾಗೆ ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ, ಈಗ ನನಗೆ ಫೋನ್ ಪೇ ನಲ್ಲಿ ಯಾರಾದ್ರೂ ಒಂದು 5,000 ರೂಪಾಯಿ ಕಳಿಸ್ಬೇಕು ಅಂತ ಅನ್ಕೊಳ್ಳಿ. ಅವ್ರು ನನಗೆ 5,000 ರೂಪಾಯಿ ಕಳಿಸ್ತೆ ಅಂತ ಹೇಳ್ಬಿಟ್ಟು ಕಳಿಸಿದೀನಿ ನೋಡಪ್ಪ ಅಂತ ನನಗೆ ಸ್ಕ್ರೀನ್ ಶಾಟ್ ಕಳಿಸ್ತಾರೆ. ಬಟ್ ನನಗೆ ಪೇಮೆಂಟ್ ಬಂದಿರೋದಿಲ್ಲ. ಅವ್ರ ಪ್ರಕಾರ ಅವ್ರ ಫೋನ್ ಅಲ್ಲಿ ತೋರಿಸ್ತಿರುತ್ತೆ ಸಕ್ಸಸ್ಫುಲಿ 5,000 ರೂಪೀಸ್ ಡೆಬಿಟೆಡ್ ಅವ್ರ ಕಡೆ, ನನಗೆ ಕ್ರೆಡಿಟ್ ಆಗಿದೆ ಅಂತ ತೋರಿಸ್ತಿರುತ್ತೆ. ಬಟ್ ಅದು ಅವ್ರ ಕಡೆ ಕಟ್ ಆಗಿರಲ್ಲ, ನನಗೂ ಕೂಡ ಕ್ರೆಡಿಟ್ ಆಗಿರಲ್ಲ. ಈ ತರ ಒಂದು ಪಾಯಿಂಟ್ ಕೂಡ ಫ್ರಾಡ್ ಆಗುತ್ತೆ. ಸೊ ಅವ್ರು ಈ ತರ ಎಲ್ಲಿ ಜಾಸ್ತಿ ಆಗುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ಅಂಗಡಿ ಬಿಸ್ನೆಸ್ ಇನ್ನೇನೋ ಜಾಸ್ತಿ ಅಮೌಂಟ್ ಇದ್ ಮಾಡ್ತಿರ್ತಾರಲ್ವಾ, ಅಲ್ಲಿ ಈ ತರ ಕೆಲಸಗಳು ಆಗುತ್ತೆ. ಆಯ್ತಾ? ಸೊ ದಯವಿಟ್ಟು ಈ ತರ ಎಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದು 5,000 ರೂಪಾಯಿ ನನಗೆ ಬೇರೆಯವ್ರು ಯಾರೋ ನನಗೆ ಕಳಿಸ್ಬೇಕು ಅಂತ ಅನ್ಕೊಳ್ಳಿ, ಅವ್ರು ನನಗೆ ಕಳಿಸ್ತಾರೆ, ಆಗಿದೆ ನೋಡಿ ಅಂತ ನನಗೆ ಸ್ಕ್ರೀನ್ ಶಾಟ್ ಕೂಡ ಶೇರ್ ಮಾಡ್ತಾರೆ. ಆಯ್ತಾ? ಅವ್ರ ಪ್ರಕಾರ ಅವ್ರ ಅಕೌಂಟ್ ಅಲ್ಲಿ ಕಟ್ ಆಗಿದೆ, ನನಗೆ ಕ್ರೆಡಿಟ್ ಆಗಿದೆ ಅಂತ ಅವ್ರ ತೋರಿಸುತ್ತೆ. ಬಟ್ ಆಕ್ಚುಲಿ ಅಲ್ಲಿ ಏನಾಗಿರುತ್ತೆ ಗೊತ್ತಾ, ಅಲ್ಲಿ ಕಟ್ಟು ಆಗಿರಲ್ಲ, ನನಗೆ ಕ್ರೆಡಿಟ್ ಕೂಡ ಆಗಿರಲ್ಲ. ಅದು ಒಂದು ಫ್ರಾಡ್ ಆಕ್ಟಿವಿಟಿ ಆಗಿರುತ್ತೆ. ಸೊ ನೀವ್ ಯಾರಾದ್ರೂ ನಿಮ್ಗೆ ಅಮೌಂಟ್ ಕಳ್ಸಿದ್ರೆ, ಬಿಡಪ್ಪ ದುಡ್ಡು ಕಳ್ಸಿದೀನಿ ಅಂದಿದ ತಕ್ಷಣ ಆಯ್ತು ಕಾಲ್ ಕಟ್ ಆಗಿದೆ, ಸ್ಕ್ರೀನ್ ಶಾಟ್ ಬರ್ತಾ, ಸ್ಕ್ರೀನ್ ಶಾಟ್ ನೋಡಿ ಸುಮ್ಮನೆ ಆಗ್ಬೇಡಿ. ದಯವಿಟ್ಟು ಅವ್ರು ಸ್ಕ್ರೀನ್ ಶಾಟ್ ಕಳ್ಸೋದ್ಮೇಲೆ ಕೂಡ ನಿಮ್ಮ ಅಕೌಂಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಗೂಗಲ್ ಪೇ ಕಳ್ಸಿದಿರಾ, ಫೋನ್ ಪೇ ನಲ್ಲಿ ಕಳ್ಸಿದ್ರೆ ನನ್ನ ಅಕೌಂಟ್ ಕ್ರೆಡಿಟ್ ಆಗಿದ್ಯಾ, ಇದನ್ನ ಫಸ್ಟ್ ನೀವು ಚೆಕ್ ಮಾಡ್ಕೊಂಡು ಮುಂದೆವರಿಯಿರಿ. ಇಲ್ಲ ಅಂತಂದ್ರೆ ಇದ್ರಲ್ಲೂ ಕೂಡ ಒಂದು ಪಾಯಿಂಟ್ ಫ್ರಾಡ್ ಆಕ್ಟಿವಿಟೀಸ್ ನಡೀತಾ ಇದೆ. ಆಯ್ತಾ? ಸೊ ಇದಾಗಿತ್ತು ಆನ್ಲೈನ್ ಪೇಮೆಂಟ್ಸ್ ಗಳ ಒಂದು ಅಪ್ಡೇಟು. ಈ ಕೋರರು, ವಂಚನೆಕೋರರಿಂದ ನಿಮ್ಮ ಹಣವನ್ನ ನೀವು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಆಯ್ತಾ? ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.